ಶಿವಮೊಗ್ಗ ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಗೆ ಬಂದು ನಾವೆಲ್ಲ ಶಿಕಾರಿಪುರದ ಶುಂಠಿ ಬೆಳೆಗಾರರು ನಮ್ಮ ಜಿಲ್ಲಾ ದಂಡಾಧಿಕಾರಿಗಳ ಕಚೇರಿಗೆ ಬಂದು ಶುಂಠಿಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಎಲ್ಲ ರೈತರು ಬಂದು ಮನವಿಯನ್ನು ಕೊಟ್ಟಿದ್ದೀವಿ. ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಅಂತ ಹೇಳಿದ್ದಾರೆ. ಸರ್ಕಾರ ಇದನ್ನು ಕೇವಲ ಒಂದು ಹಾಳೆ ಬಂದತಿ ಇದನ್ನು ನೋಡಿ ಇಡೋಣ ಅನ್ನೋ ಇದು ದೃಷ್ಟಿಯಿಂದ ಮಾಡಿದರೆ ಹಲವಾರು ರೈತರಿಗೆ ನಷ್ಟ ಆಗ್ತದೆ. ಆದ ಕಾರಣ ನಾನು ಸರ್ಕಾರಕ್ಕೆ ಕೈ ಮುಗಿದು ಕೇಳ್ಕೊಂತೀನಿ, 1 ಎಕರೆ ಶುಂಠಿ ಬೆಳಿಬೇಕಾದ್ರೆ ಒಬ್ಬ ರೈತನಿಗೆ 5 ರಿಂದ 6 ಲಕ್ಷ ರೂಪಾಯಿ ದುಡ್ಡು ಖರ್ಚಾಗುತ್ತೆ. ಆದರೆ ಇವತ್ತಿನ ಬೆಲೆಗೆ ರೈತ ಮಾರಿದ ಅಂದರೆ ಏನು ಸಿಗುತ್ತೆ, ಅವನಿಗೆ 2 ಲಕ್ಷ ದುಡ್ಡು ಸಿಗಲ್ಲ, ಇನ್ನೂ ಮೈ ಮೇಲೆ 3-4 ಲಕ್ಷ ಸಾಲ ಆಗುತ್ತೆ. ರೈತರು ಯಾಕಪ್ಪ ಸಾಯ್ತಾ ಇದ್ದಾರೆ ಅಂದರೆ ರೈತರ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಹಾಗಾಗಿ ರೈತ ಸಾಯ್ತಾ ಇದ್ದಾನೆ. ಸರ್ಕಾರಕ್ಕೆ ನೀನು ಕೈ ಮುಗಿದು ಕೇಳ್ಕೊಂತಾನೆ ನಾನು, ನೀವು ಯಾವುದೇ ಪರಿಹಾರ ಕೊಡೋದು ಬೇಡ, ಮತ್ತೊಂದು ಕೊಡೋದು ಸಹಾಯಧನ ಕೊಡೋದು ಬೇಡ, ರೈತ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಟ್ಟರೆ ಸಾಕು, ರೈತನೇ ಸರ್ಕಾರಕ್ಕೆ ದುಡ್ಡು ಕೊಡ್ತಾನೆ ಅಂತ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಹೇಳ್ತಾ ಇದ್ದೇನೆ. ದಯವಿಟ್ಟು ಸರ್ಕಾರದವರು ಈಗ ಶುಂಠಿಗೆ ಕನಿಷ್ಠವಾದ ಒಂದು 7,000ನಾದರೂ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ರೈತರನ್ನ ಸಂಕಷ್ಟದಿಂದ ಪಾರು ಮಾಡಬೇಕು. ಇಲ್ಲ ಅಂದರೆ ನಾವು ಇವತ್ತು ಶಿಕಾರಿಪುರ ರೈತರು ಮಾತ್ರ ಬಂದೇವೆ ಅಂತ ತಿಳ್ಕೊಂಬಿಡ್ರಿ. ಇನ್ಮೇಲೆ ಶಿವಮೊಗ್ಗ ಮತ್ತೊಂದು ಜಿಲ್ಲೆ ಹೀಗೆ ರಾಜ್ಯ ದೇಶ ತುಂಬ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಯಾಕೆಂದರೆ ಇವತ್ತು ನಾವು ಬದುಕಬೇಕಂದ್ರೆ ಹೋರಾಟ ಮಾಡಲೇಬೇಕು. ಇಲ್ಲ ಅಂದರೆ ವಿಷ ಕುಡ್ದು ನೇಣು ಹಾಕ್ಯಂದು ಕರೆಂಟ್ ಹಿಡ್ಕೊಂಡು ಸಾಯ್ಬೇಕಾಗುತ್ತೆ. ಯಾಕೆಂದರೆ ನಾವು ಮಾಡಿದ ಖರ್ಚು ನಮಗೆ ಬರಲಿಲ್ಲ ಅಂದರೆ ಸಾಲಗಾರ ನಮ್ಗೆ ಬಿಡಲ್ಲ. ಇವತ್ತು ಮೈಕ್ರೋ ಫೈನಾನ್ಸಿನಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಅದು ಸಾವಾಗಲ್ಲ. ಇಲ್ಲಿ ರೈತರು ಸಹಾಯಕತ್ರೆ ಪ್ರತಿ ಮಾಧ್ಯಮ, ಒಂದು ಮಾಧ್ಯಮ ಅಲ್ಲ, 100 ಮಾಧ್ಯಮಗಳಿದ್ರು ಆ ಸಾವುಗಳನ್ನು ಸೆರೆ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಜನ ರೈತರುಗಳು ಸಾಯ್ತಾರೆ. ಆದ ಕಾರಣ ದಯವಿಟ್ಟು ಸತ್ತಮ ರೈತರಿಗೆ ಬಂದು 5 ಲಕ್ಷ ಪರಿಹಾರ ಕೊಟ್ಟು ನಾ ರೈತರ ಪರವಾಗದೇವೆ ಅಂತ ನೀವು ಸರ್ಕಾರದವ್ರು ಹೇಳಿದರೆ ಅದು ಆಗಲ್ಲ. ರೈತ ಬದುಕಿದ್ದಾಗ ನೀವು ಬದುಕಕ್ಕೆ ಅವಕಾಶ ಮಾಡಿಕೊಡ್ರಿ, ಅವ್ನು ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಡ್ರಿ. ಈ ರೈತ ದೇಶದ ಬೆನ್ನೆಲುಬು ಅಂತಂದರೆ ನೀವು ಬೆನ್ನೆಲುಬನ್ನು ಮುರಿಯೋ ಕೆಲಸನ ಮಾಡ್ತಿದ್ದೀರಿ. ರೈತರನ್ನ ಬೆಳೆದ ಬೆಲೆಗೆ ಸರಿಯಾದ ಬೆಲೆ ಕೊಟ್ಬಿಟ್ರೆ ನಾವು ನಿಮ್ಮಲ್ಲಿ ಚಿರಋಣಿಯಾಗಿರ್ತೇವೆ. ಯಾವುದೇ ಇದು ಪಕ್ಷಪಾತವಾಗಿ ಇದು BJP, ಕಾಂಗ್ರೆಸ್ಸು, JDS ಮತ್ತೊಂದಲ್ಲ, ಪಕ್ಷಪಾತವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ಪಕ್ಷರು ಸಹ ಇದ್ರ ಬಗ್ಗೆ ಗಮನ ತಗೊಳ್ರಿ. ನಮ್ಮ ಜಿಲ್ಲೆ ಸಂಸದರು ಸಹ ಇದ್ರ ಬಗ್ಗೆ ಗಮನ ತಗೊಬೇಕು. ನಮ್ಮ ತಾಲೂಕಿನ ಶಾಸಕರು ಮತ್ತು ಮುಖ್ಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿಗಳು ಸಹ ನಮ್ಮ ಶಿವಮೊಗ್ಗ ಜಿಲ್ಲೆ ರೈತರ ಗಮನವನ್ನು, ಅವರ ಅಭಿವೃದ್ಧಿ ಕಡೆ ಗಮನವನ್ನು ಮತ್ತು ಅವರು ಆರ್ಥಿಕವಾಗಿ ನಷ್ಟವಾಗದಂತೆ ಅವ್ರಿಗೆ ಏನು ಅನುಕೂಲ ಬೇಕೋ ಅದನ್ನು ಮಾಡಿಕೊಡ್ಬೇಕಂತ ನಾನು ಜಿಲ್ಲಾ ಉಸ್ತುವಾರಿಗಳಿಗೆ ಕೇಳ್ಕೊಳ್ತೇನೆ. ಸಂಸದರಲ್ಲೂ, ಶಾಸಕರಲ್ಲೂ ಮತ್ತು ಜಿಲ್ಲಾಧಿಕಾರಿಗಳಲ್ಲೂ ಮತ್ತು ತಹಸೀಲ್ದಾರ್ಗಳಲ್ಲೂ ಎಲ್ಲರಲ್ಲೂ ಸಹ ನಾನು ಕೇಳ್ಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಶಿಕಾರಿಪುರ ತಾಲೂಕಿಂದ ಎಲ್ಲ ರೈತ ಬಾಂಧವರು ಇವತ್ತು ಜಿಲ್ಲಾಧಿಕಾರಿಗಳಿಂದ ಮನವಿ ಕೊಟ್ಟಿದ್ದೀವಿ. ಈ ವರ್ಷ ಏನಪ್ಪ ಅಂದರೆ ಹೋದ ಬಾರಿ ಬೆಲೆ ಯೋಚನೆ ಮಾಡಿದ್ರೆ ಈ ವರ್ಷ ಭಾಳ ಶುಂಠಿ ಬೆಲೆ ಕುಂಠಿತವಾಗಿರೋದ್ರಿಂದ ಭಾಳ ಒಂದು ಸಂಕಷ್ಟದಲ್ಲಿದ್ದಾರೆ ರೈತರು. ಆ ರೀತಿಯಾಗಿ ನಾವು ಮನವಿ ಕೊಟ್ಟು MIC ಅಡಿಯಲ್ಲಿ ಸ್ವಲ್ಪ ಶುಂಠಿ ಖರೀದಿ ಮಾಡಿ ರೈತರ ಸಂಕಷ್ಟವನ್ನು ಸ್ವಲ್ಪ ನೀಗಿಸಬೇಕಂತ ಹೇಳಿ ನಮ್ಮ ಜಿಲ್ಲಾಧಿಕಾರಿಗಳು ಮನವಿ ಕೊಟ್ಟಿದ್ದೀವಿ. ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವೆರಡು ಮಧ್ಯಪ್ರವೇಶ ಮಾಡಿ ಅತಿ ಶೀಘ್ರ ಅಂದರೆ ಒಂದು 15 ದಿವಸದಲ್ಲೇ ಒಂದು ಪರಿಹಾರವಾಗಿ MIC ಅಡಿಯಲ್ಲಿ ಏನಾರ ಮಾಡಿ ಒಂದು 7,000 ರೂಪಾಯಿ ಬೆಲೆ ನಿಗದಿಪಡಿಸಿ ರೈತರ ಸಂಕಷ್ಟವನ್ನು ಸ್ವಲ್ಪ ಪಾರು ಮಾಡಿದರೆ ಭಾಳ ಒಂದು ರೈತರ ಪರವಾಗಿ ತುಂಬ ಒಂದು ಹೃತ್ಪೂರ್ವಕ ಧನ್ಯವಾದ ಹೇಳ್ತೀವಿ. ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡೋದು, ರೈತರ ಹೆಸರಲ್ಲಿ ಟವಲ್ ಹಾಕ್ಯಂದು ಅಲ್ಲಿ ಇದು ಮಾಡೋದು ಆಗಲ್ಲ. ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ರೈತರು ಬೆನ್ನೆಲುಬು ಆಗಬೇಕು ಅಂದರೆ ಬೆನ್ನೆಲುಬೆಲ್ಲ ಮುರಿದು ಹೋಗ್ತದೆ. ರೈತರು ಬೆನ್ನೆಲುಬು ಮುರಿಬಾರ್ದು ಅಂದರೆ MIC ಅಡಿಯಲ್ಲಿ ಅತಿ ಶೀಘ್ರದಲ್ಲೇ ಒಂದು 15 ದಿವಸದೊಳಗೆ ಒಂದು ಶುಂಠಿ ಬೆಂಬಲ ಬೆಲೆಯಾಗಿ ಒಂದು 7,000, ಒಂದು 7,500, ಒಂದು 6,500 ಈ ಥರ ಒಂದು ಬೆಂಬಲ ಬೆಲೆಯಾಗಿ MIC ಅಡಿಯಲ್ಲಿ ಬೆಲೆಯನ್ನು ನಿಗದಿಪಡಿಸಿ ಶುಂಠಿ ಇನ್ನೇನು ಜಾಸ್ತಿ ದಿನ ಇಡೋಕ್ಕಾಗಲ್ಲ. ಒಂದು 15 ದಿವಸ, ಒಂದು ತಿಂಗಳೊಳಗಡೆ ಬೇಗ ಇಡಬೇಕು. ಇಲ್ಲಾಂದರೆ ಮತ್ತೆ ಬಸ್ಟ್ ಆಗೋಕ್ಕೆ ಜಾಸ್ತಿ ಆಗುತ್ತೆ. ಬಿಸಿಲು ಜಾಸ್ತಿ ಆಗೋದ್ರೆ ಬಸ್ಟ್ ಆಗೋದು ಜಾಸ್ತಿ ಆಗ್ತಾಯಿದೆ. ಹಂಗೆ ಸ್ವಲ್ಪ ತ್ವರಿತವಾಗಿ, ಅರ್ಜೆಂಟ್ ಅಂದರೆ ಭಾಳ ತ್ವರಿತವಾಗಿ ಒಂದು 15 ದಿವಸದಲ್ಲೇ ಇದಕ್ಕೆ ಸಂಬಂಧಪಟ್ಟಗಳು ಯಾರೇ ಅಧಿಕಾರಿಗಳಾಗಲಿ, MP ಆಗಲಿ, MLAಗಳಾಗಲಿ, ಮತ್ತು DC ಆಗಲಿ, ತಹಸೀಲ್ದಾರ್ ಆಗಲಿ, ಮತ್ತು ಕೃಷಿ ಮಂತ್ರಿಗಳಾಗಲಿ, ಮತ್ತು ಕೇಂದ್ರದ ಮಂತ್ರಿಗಳಾಗಲಿ, ನಮ್ಮ ರೈತರ ಪರವಾಗಿ ಎಲ್ಲರಿಂದನೂ ನಾನು ಮನವಿ ಮಾಡಿಕೊಂಡು ನಮ್ಮ ರೈತರನ್ನ ಬದುಕಿಸ್ರಿ ಅಂತ ಹೇಳ್ಕೊಂಡು ನಾವು ಇವತ್ತು ಜಿಲ್ಲೆಯ ಶುಂಠಿ ಬೆಳೆಗಾರರ ಪರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಕ್ಕೆ ಬರ್ತಿದ್ದೀವಿ. ಶುಂಠಿ ಬೆಲೆ ಎಷ್ಟು ಕೆಳಗೆ ಹೋಗಿದೆ ಅಂದರೆ ನಾವು ಒಟ್ಟಾರೆ ಶುಂಠಿಗೆ 1 ವರ್ಷದಲ್ಲಿ 1 ಎಕರೆಗೆ ಖರ್ಚು ಮಾಡೋದು ಸುಮಾರು 4 ರಿಂದ 4.5 ಲಕ್ಷ ಖರ್ಚು ಮಾಡ್ತೀವಿ. ಆದರೆ ಈಗಿನ ದರದಲ್ಲಿ ನಾನು ಮಾರಾಟ ಮಾಡಿದ್ರೆ 2 ಲಕ್ಷನೂ ಅದರಲ್ಲಿ ಬರ್ತಾಯಿಲ್ಲ. ಅಷ್ಟೊಂದು ಹೀನಾಯ ಸ್ಥಿತಿಗೆ ಹೋಗಿದ್ದೀವಿ ನಾವು ರೈತರೆಲ್ಲ. ಹಾಗಾಗಿ ಸರ್ಕಾರ ಇದರ ಮಧ್ಯಪ್ರವೇಶ ಮಾಡಿ ಈಗಾಗಲೇ ಅಸ್ಸಾಮಲ್ಲಿ, ಮಿಜೋರಾಮಲ್ಲಿ, ಮಣಿಪುರದಲ್ಲೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಬೆಂಬಲ MIS ಅಲ್ಲಿ.
ಆ ರೀತಿ ನಮ್ಮಲ್ಲೂ ಖರೀದಿ ಮಾಡಿ ನಮ್ಮನ್ನು ಆರ್ಥಿಕ ಸಂಕಟದಿಂದ ಪಾರು ಮಾಡಬೇಕು ರೈತರನ್ನ ಅಂಥೇಳಿ ನಾವು ಸರ್ಕಾರದಲ್ಲಿ ಮನವಿ ಮಾಡ್ಕೊಳಕ್ಕೆ ಬಂದಿದ್ದೀವಿ. ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿ ನಮ್ಮನ್ನು ಆರ್ಥಿಕ ಹೊರೆಯಿಂದ ಪಾರು ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ನಾವಿಂದು ಶಿಕಾರಿಪುರ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೇವೆ. ಈ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಉಲ್ಲಂಕಟ್ಟೆ ಗ್ರಾಮದಿಂದ ಇಲ್ಲಿ ಒಂದು ಎಲ್ಲ ಶಿಕಾರಿಪುರ ತಾಲೂಕಿನಿಂದ ಎಲ್ಲ ರೈತರು ಸಹ ಈ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದಿದ್ದೇವೆ. ಏನಕ್ಕೆ ಅಂದರೆ ರಾಜ್ಯದಲ್ಲಿ ಶುಂಠಿ ದರ ತೀವ್ರವಾಗಿ ಕುಸಿತ ಕಂಡಿದೆ. ಆ ಕಾರಣದಿಂದ ನಾವಿಲ್ಲಿ ಒಂದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಏನಕ್ಕೆಪ್ಪ ಅಂದರೆ ಈ ಕೂಡಲೇ ಸರ್ಕಾರವು ಸಹ ಮಧ್ಯಪ್ರವೇಶ ಮಾಡಿ ಒಂದು ನಿಗದಿತ ಬೆಂಬಲ ಬೆಲೆಯನ್ನು ನಿಗದಿಪಡಿಸಿ ರೈತರನ್ನು ಆರ್ಥಿಕ ಸಂಕಷ್ಟದಿಂದ ದೂರ ಮಾಡಬೇಕಾಗಿ ನಿಮ್ಮಲ್ಲಿ ಈ ಒಂದು ಮಾಧ್ಯಮದ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಈ ಪ್ರಸ್ತುತ ವರ್ಷ ನಾವು 2 ಎಕರೆ ಶುಂಠಿಯನ್ನು ಬೆಳೆದಿದ್ದೇವೆ. ಆ ಒಂದು 2 ಎಕರೆ ಶುಂಠಿ ಬೆಳೀಲಿಕ್ಕೆ ಸುಮಾರು ಒಂದು 8 ಲಕ್ಷ ರೂಪಾಯಿ ಖರ್ಚಾಗಿದೆ. ಆ ಒಂದು 8 ಲಕ್ಷ ನಾವು ವಾಪಸ್ ತಗೊಳ್ಬೇಕಂದ್ರೆ ಈ 1 ಕ್ವಿಂಟಾಲಿಗೆ 1500ರಿಂದ 2000 ರೂಪಾಯಿ ಈಗ ಶುಂಠಿ ದರ ಈ ಮಾರುಕಟ್ಟೆಯಲ್ಲೇ ಇದೆ. ನಾವೀಗ ಮಾರುಕಟ್ಟೆಗೆ ಮಾರಾಟ ಮಾಡಿದರೆ ಪ್ರಸ್ತುತ ನಮಗೆ ಒಂದು 3-4 ಲಕ್ಷ ರೂಪಾಯಿ ಮತ್ತೆ ವಾಪಸ್ ಬರುವಂಥದ್ದಾಗಿದೆ. ಇನ್ನೂ ಒಂದು 4 ಲಕ್ಷ ರೂಪಾಯಿ ನಮಗೆ ಆದಾಯ ಕಳೆದು ಹೋಗ್ತಾ ಇದೆ. ಆ ಕಾರಣದಿಂದ ಸೂಕ್ತವಾದ ದರವನ್ನು ನಿಗದಿ ಮಾಡಬೇಕಾಗಿ ಈ ಮಾಧ್ಯಮದ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಈಗ ನಾವೆಲ್ಲ ರೈತರು ಈ ಶಿವಮೊಗ್ಗ ಜಿಲ್ಲೆಗೆ ಬಂದು ಇಲ್ಲಿವರೆಗೂ ಯಾವಾಗೂ ಬಂದಿರಲಿಲ್ಲ. ಈಗ ಬಂದಿದ್ದೀವಿ ನಾವೆಲ್ಲ. ಏನು ಉದ್ದೇಶಕ್ಕೆ ಬಂದಿದ್ದೇವೆ ಅಂತ ಹೇಳಿದ್ರೆ ಶುಂಠಿ ಬೆಳಿಬೇಕು, ಉದ್ಧಾರ ಆಗ್ಬೇಕು ರೈತರು ಅಂತ ಭಾಳ ಆಸೆ ಇಟ್ಕೊಂಡು ಅವರವ್ರ ಜಮೀನಲ್ಲಾಗಲಿ ಬೇರೆಯವ್ರ ಜಮೀನಲ್ಲಾಗಲಿ ಬೇರೆ ನೀರು ಅವೆಲ್ಲ ಅವಶ್ಯಕತೆಗೆ ಒಳಪಟ್ಟು ಸುಮಾರು 5ರಿಂದ 6 ಲಕ್ಷದವರೆಗೂ ಖರ್ಚು ಬರುತ್ತೆ ಆ ಬೆಳೆಗೆ. ಅಂಥ ಬೆಳೆಯನ್ನು ನಾವೆಲ್ಲ ಬೆಳಿಬೇಕು, ರೈತರು ಉದ್ಧಾರ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಭಾಳ ಶ್ರಮ ಪಡ್ತಾಯಿದ್ದೀವಿ. ಆದರೆ ಅದರಿಂದ ಏನೂ ಲಾಭ ಇಲ್ಲ, ಪ್ರಯೋಜನವೇ ಇಲ್ಲ. ಆ ಮಟ್ಟಕ್ಕೆ ಬೆಲೆ ಕೆಳಮಟ್ಟದಲ್ಲಿ ಬಂದಿದೆ. ಭಾಳ ರೇಟ್ ಕೊಡ್ರಿ, ದೊಡ್ಡ ಶ್ರೀಮಂತರನ್ನು ಮಾಡಿರಿ, ನೀವು ನಮಗೆ ಉದ್ಧಾರ ಮಾಡಿರಿ, ನಿಮ್ಮಿಂದ ನಮಗೆ ಬೆನಿಫಿಟ್ ಲಕ್ಷಗಂಟ್ಲೆ ಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕೇಳ್ತಾ ಇಲ್ಲ. ನಮ್ಮ ಶ್ರಮಕ್ಕೆ ತಕ್ಕವಾಗಿ ಅದಕ್ಕೆ ಎಷ್ಟು ಬೆಲೆ ಸಿಗಬೇಕು ಅದನ್ನು ತಾವೇ ನಿಗದಿ ಮಾಡಿ ಎಲ್ಲ ಅಧಿಕಾರಿಗಳು, ಮೇಲ್ಪಟ್ಟವರು, ಮಾಧ್ಯಮದವರು ಇವತ್ತಿನ ಜಗತ್ತಿನಲ್ಲಿ ಬೇಕಾದಷ್ಟು ಸುಧಾರಣೆ ಮಾಡ್ತಾಯಿದ್ದೀರಿ. ಅದರ ತಕ್ಕವಾದ ಬೆಲೆನೂ ಆ ರೈತನಿಗೆ ಕೊಡದೇ ಇದ್ದರೆ ಅವನು ಪಾತಾಳಕ್ಕೆ ಹೋಗ್ತಾನೆ, ಮತ್ತು ದೊಡ್ಡ ಸಂಕಷ್ಟಗಳಿಗೆ ಈಡಾಗಬೇಕಾಗುತ್ತೆ. ಎಲ್ಲ ಸಾಲ ಹೊರೆಗಳನ್ನು ತಾಳಲಾರದೆ ಬೇರೆ ಬೇರೆ ವಿಧಾನಗಳಲ್ಲಿ ಸಾವು ನೋವು ಅದು ಇದು ಅಂತ ಬೇರೆ ಬೇರೆ ಮಟ್ಟದಲ್ಲಿ ತಾಳ್ಬೇಕಾಗತ್ತೆ, ದಾರಿ ತೋರಿಸ್ಬೇಕಾಗತ್ತೆ. ಆದ್ದರಿಂದ ತಾವು DC ಸಾಹೇಬರಿಗೂ ಸಹ ಈ ಮನವಿಯನ್ನು ಕೊಟ್ಟಿದ್ದೀವಿ. ಕಷ್ಟನೋ ಸುಖನೋ ಬೇರೆ ಕಡೆಯಿಂದ ಎಲ್ಲ ಬಂದು ನಾವಿಲ್ಲಿ ಸೇರಿಕೊಂಡು ಸರ್ಕಾರಕ್ಕೆ ಇಲ್ಲಿಗೆ ಬಂದು ನಮಗೆ ತಲುಪಿಲ್ಲ, ನೀವು ನಮ್ಮ ಎದುರಿಗೆ ಬಂದು ನೀವು ಮಾತಾಡಿಲ್ಲ, ನೀವು ನಮಗೇನು ತಿಳಿಸಿಲ್ಲ ಅಂತ ದಯವಿಟ್ಟು ತಿಳ್ಕೊಬೇಡ್ರಿ. ನಾವು ಇಲ್ಲಿಂದನೇ ಇವತ್ತು ನಿಮಗೆ ಏನು ಸುದ್ದಿ ಹೇಳ್ತಾ ಇದ್ದೀವಿ, ಈ ಸುದ್ದಿಯನ್ನು ತಾವು ಗಮನದಲ್ಲಿ ಹರಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಅಂತಂದು ನಿಮ್ಮೇಲೆ ನಾವು ಭರವಸೆ ಇಟ್ಟಿದ್ದೀವಿ. ದಯಮಾಡಿ ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ, ಒಳ್ಳೇದು ಮಾಡಿರಿ ರೈತರಿಗೆ. ಶುಂಠಿನ ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನ ಬೆಳೀತಾ ಇದ್ದಾರೆ, ಎಲ್ಲ ಜಿಲ್ಲೆಗಳಲ್ಲೂ ಬೆಳೀತಾ ಇದ್ದಾರೆ. ಈಗ ಈ ವರ್ಷ ಸುಮಾರಷ್ಟು ರೇಟು ಕಡಿಮೆ ಆಗಿರೋದ್ರಿಂದ ರೈತರೆಲ್ಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸುಮಾರು 1 ಎಕರೆ ಶುಂಠಿ ಬೆಳಿಬೇಕು ಅಂದರೆ 5ರಿಂದ 6 ಲಕ್ಷ ಖರ್ಚಾಗ್ತಾ ಇದೆ. 6 ಲಕ್ಷ ಖರ್ಚಾಗ್ತಾ ಇದೆ. ಈ ವರ್ಷ ರೇಟು 1500ರಿಂದ 1800 ರೂಪಾಯಿ ಪ್ರತಿ ಕ್ವಿಂಟಲಿಗೆ ಸಿಗ್ತಾ ಇರೋದ್ರಿಂದ ಆರ್ಥಿಕ ಸಂಕಷ್ಟದಲ್ಲಿದೆ. ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ ಸುಮಾರು 10ರಷ್ಟು ಶುಂಠಿ ದರ ಕುಸಿದಿದೆ ಅಂತಲೇ ಹೇಳ್ಬೋದು. ಈ ಶುಂಠಿ ದರ ಕುಸಿದಾಗ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯನ್ನು ಸರ್ಕಾರಗಳು ಬಳಸಿಕೊಂಡು ನಮಗೆ ಕನಿಷ್ಠ ಬೆಂಬಲ ಬೆಲೆನ 7000ನ ಕನಿಷ್ಠ ಬೆಂಬಲ ಬೆಲೆ ಒದಗಿಸಿಕೊಟ್ರೆ ರೈತರು ಆರ್ಥಿಕ ಸಂಕಷ್ಟದಿಂದ ಪಾರಾಗ್ತಾರೆ ಅಂತಲೇ ಹೇಳ್ಬೋದು.